ನಾನು ಉಳಿದ್ರೆ ಸಾಕು, ನನ್ನ ಜಮೀನು ಉಳಿದ್ರೆ ಸಾಕು ಅಂತ ನದಿಗೆ ಪೈಪ್ ಹಾಕಿ ಅಕ್ರಮವಾಗಿ ಅಧಿಕಾರ ಇದ್ದವರು, ಶಕ್ತಿ ಇದ್ದವರು, ಹಣದಲ್ಲಿ ದೊಡ್ಡವರು ಪೈಪ್ ಹಾಕಿ ನೀರು ಎಳೆದಿರೋದು ನೋಡಿದೀವಿ. ಬೇರೆಯವ್ರಿಗೆ ಯಾರಿಗೂ ಸಿಗ್ದಿದ್ರು ಪರವಾಗಿಲ್ಲ ಅಂತ ಮಾಡಿರೋದು ನೋಡಿದೀವಿ. ಆದರೆ ನನ್ನ ಬಳಿ ಇರುವ ನೀರು ಈ ಬರಗಾಲದಲ್ಲಿ ನನಗಷ್ಟೇ ಅಲ್ಲ ಬೇರೆಯವ್ರಿಗೂ ಬದುಕನ್ನ ಕೊಡ್ಲಿ ಅಂತ ಊರಿನ ಟ್ಯಾಂಕ್ಗೆ ಪಂಪ್ ಮಾಡ್ತೀನಿ ಅಂತ ಹೊರಟಿರೋ ಈ ವ್ಯಕ್ತಿ ಮಾಡಿದ್ರೆ ಎಂತ ದೊಡ್ಡ ಮನಸ್ಸಿರಬೇಕು ನೋಡಿ. ನಾನು ಆಗ್ಲೇ ಅದನ್ನೇ ಹೇಳಿದ್ದಿದ್ದು. ಬಡವ ಇರಬಹುದು, ಸಣ್ಣ ಮನುಷ್ಯರು ಇರಬಹುದು, ಅದರೊಳಗಡೆ ಉದಾರತೆ ಇರುತ್ತೆ. ಎಲ್ಲಾ ಶ್ರೀಮಂತರು ಕೆಟ್ಟವರು ಅಂತಲ್ಲ ನಾನು ಹೇಳ್ತಿರೋದು. ಅದರಲ್ಲೂ ಪಾಪ ಬಹಳ ಜನ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ ಪಾಪ, ಹಂಗಲ್ವಾ? ಹಂಗಾಗಿ ಆದ್ರೆ ಈ ಆ ಕಷ್ಟವನ್ನ ನೋಡಿದವನು ಕಷ್ಟನ ಹೇಗೆ ಅರ್ಥ ಮಾಡ್ಕೋತಾನೆ ಅನ್ನಕ್ಕೆ ಇದೊಂದು ಅದ್ಭುತವಾದ ಸಾಕ್ಷಿ. ಇದು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಕೋಡಿಹಳ್ಳಿ. ಕೃಷಿಕರೇ ಹೊಂದಿರೋ ಈ ಊರಲ್ಲಿ 3500 ಜನಸಂಖ್ಯೆ ಇದೆ. ಕುಡಿಯೋ ನೀರಿನ ಸಮಸ್ಯೆ ಇಲ್ಲೂ ಕೂಡ ಇತ್ತು, ಆದ್ರೆ ಈಗಿಲ್ಲ. ಅದಕ್ಕೆ ಕಾರಣ ಈ ಗುರುಮೂರ್ತಿ. ಹನಿ ಹನಿ ನೀರಿಗೂ ಅಲೆದಾಡುವುದನ್ನ ನೋಡಿದ ಇವರು ಇಡೀ ಗ್ರಾಮಕ್ಕೆ ಉಚಿತ ನೀರು ಕೊಡ್ತಿದ್ದಾರೆ. ತಮ್ಮ ಹೊಲದಲ್ಲಿರೋ ಬೋರ್ನಿಂದ 50,000 ಲೀಟರ್ ಸಾಮರ್ಥ್ಯದ ಗ್ರಾಮದ ಓವರ್ ಹೆಡ್ ಟ್ಯಾಂಕಿಗೆ ನೀರು ಹರಿಸ್ತಾರೆ. ಅದು ಸಾಧ್ಯವಾಗದೇ ಇದ್ರೆ ಪೈಪ್ ಮೂಲಕ ಬಿಡ್ತಾರೆ. ಕೂಲಿ ಕೆಲಸಕ್ಕೆ ಹೋಗೋರು ಬಿಟ್ಟು ಇನ್ನೆಲ್ಲರೂ ನೀರ್ ತರೋ ಅಂತ ಪರಿಸ್ಥಿತಿಗೆ ಹೋಗ್ಬಿಟ್ರು. ಅದನ್ನ ನೋಡ್ಲಾರ್ದೆ ನಮ್ ಜಮೀನಿಂದಾನೆ ನೀರ್ ಬಿಟ್ಟು ಇವತ್ತು ಓವರ್ ಹೆಡ್ ಟ್ಯಾಂಕಿಗೆ ನೀರ್ ಬಿಡ್ತಾ ಇದ್ದೀನಿ. ಈ ತೋಟದಿಂದ ಇನ್ನೊಂದು ತೋಟಕ್ಕೆ ಹೋಗಿರೋಂತ ಪೈಪ್ ಲೈನ್ ಇಂದ ನಾನು ನೀರ್ ಬಿಡ್ತಾ ಇರೋದು. ಸರ್ಕಾರದಿಂದ ಯಾವುದೇ ರೀತಿಯಾದ ಇದಕ್ಕೆ ಪ್ರತಿಫಲನೆ ಆಗ್ಲಿ ಹಣನೇ ಆಗ್ಲಿ ನಾನು ತಗೊಂತಾ ಇಲ್ಲ. ಚಳ್ಳಕೆರೆ ಅಂದ್ರೇನೆ ರಣ ಬಿಸಿಲು. ಇಂಥದ್ರಲ್ಲಿ ಕುಡಿಯೋ ನೀರಿಗೆ ಬರ ಇರೋವಾಗ ಹೀಗೆ ಉಚಿತ ನೀರು ಕೊಡ್ತಿರೋದು ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಖುಷಿ. ವಿಶೇಷ ಅಂದ್ರೆ ಕಳೆದ ವರ್ಷವೂ ಇದೇ ರೀತಿ ನೀರು ಕೊಟ್ಟಿದ್ರು. ಸ್ವಲ್ಪ ಮಟ್ಟಿಗೆ ಜನಗಳಿಗೆ ನೀರಿನ ಸಮಸ್ಯೆ ಸ್ವಲ್ಪ ಉತ್ತಮವಾಗಿದೆ ಸರ್. ಉಚಿತವಾಗಿ ನಾನು ನೀರು ಬಿಡಕ್ಕೆ ಒಪ್ಕೊಂತೀನಿ ಅಂತ ಅವರು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ ಸರ್. ಸರ್ ಪ್ರತಿನಿತ್ಯ ಒಂದು ಟ್ಯಾಂಕ್ ಅಂದ್ರೆ 50,000 ಲೀಟರ್ ಹಿಡಿಸುತ್ತೆ ಸರ್. ಅಸಲಿಗೆ ಇವರ ಜಮೀನಿನಿಂದ ಓವರ್ ಹೆಡ್ ಟ್ಯಾಂಕ್ 1.5 ಕಿಲೋಮೀಟರ್ ದೂರದಲ್ಲಿದೆ. ಆದರೂ ಇವರೇ ಪೈಪ್ ಹಾಕಿ ನಿತ್ಯ ಬೆಳಗ್ಗೆ ಹಾಗೂ ರಾತ್ರಿ ನೀರನ್ನ ಬಿಡ್ತಾರೆ. ಒಟ್ಟಿನಲ್ಲಿ ಬಿರು ಬೇಸಿಗೆಯಲ್ಲಿ ಹೀಗೆ ನೀರು ದಾನ ಮಾಡೋದು ನಿಜಕ್ಕೂ ಪ್ರಶಂಸನೀಯ. ಕ್ಯಾಮರಾಮನ್ ಬಸವರಾಜ್ ಕೋಟಿ ಜೊತೆ ಟಿ ಯೋಗೇಶ್, ಪಬ್ಲಿಕ್ ಟಿವಿ, ಚಿತ್ರದುರ್ಗ. ಆಲ್ ರೈಟ್, ಎಂತ ಜನ ಇರ್ತಾರ ನೋಡ್ರಿ ನಮ್ ಗ್ರಾಮಗಳ ಕಡೆನಲ್ಲಿ. ಹಾ 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 ಮೊದಲಿಂದ ಓದ್ಕೊಂಬಂದಿದ್ದನ್ನೆಲ್ಲ ನೋಡಿದ್ರೆ ಕೊನೆಗಿದನ್ನ ಇಟ್ಟಿರೋದು ಅದಕ್ಕೆ ಇಟ್ಟಿರ್ಬೇಕು. ನಮ್ಮವರು ಲಾಸ್ಟ್ ಪಬ್ಲಿಕ್ ಇರೋ ಮೇಲೆಲ್ಲ ಕಸ ಓದಿರ್ತೀಯ, ಲಾಸ್ಟ್ ಅಲ್ಲಿ ಒಂದು ಸಂತೋಷ ಪಟ್ಕೊಂಡು ಹೋಗು ಅಂತ ಮೋಸ್ಟ್ಲಿ ನಮಗೆ. ಆಲ್ ರೈಟ್, ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಆ ಅದ್ಭುತ ವ್ಯಕ್ತಿ ಗುರುಮೂರ್ತಿ. ನಮಸ್ಕಾರ ಗುರುಮೂರ್ತಿ ಅವರೇ. ನಮಸ್ತೆ ಸರ್. ನಿಮ್ಗೊಂದು ದೊಡ್ಡ ನಮಸ್ಕಾರ ಕಣ್ರಿ. ಇಲ್ಲ ಸರ್, ಅಯ್ಯೋ ಸರ್ ತಾವು ದೊಡ್ಡವರು. ಇಲ್ಲ ಸರ್, ದಯವಿಟ್ಟು ನನ್ಬೇಡಿ. ಅಯ್ಯೋ ಏನ್ರಿ, ದಯವಿಟ್ಟು ನೀರು ಕುಡಿಸ್ತಾರೆ ರಾಜ್ಯದಲ್ಲಿ ಎಲ್ಲಾರು ಕಾಟ ಕೊಟ್ಟು ನೀವು ಜನರು ನಿಜವಾಗ್ಲೂ ನೀರು ಕೊಡ್ತಿದ್ರಿ. ದೊಡ್ಡ ಮನುಷ್ಯರು ಬಿಡ್ರಿ ನೀವೆಲ್ಲ, ಬಹಳ ದೊಡ್ಡ ಮನುಷ್ಯರು. ನಾವು ತೋರಿಸ್ತಿರೋದಕ್ಕಲ್ಲ, ನೀವು ದೊಡ್ಡ ಮನುಷ್ಯರು, ಬಹಳ ದೊಡ್ಡ ಮನುಷ್ಯರು. ಆಲ್ರಿ, ನಿಮ್ಗೆ ಎಷ್ಟು ಜಮೀನಿದೆ ಸಾಹೇಬ್ರೆ? ಸರ್ ನಮ್ದು 15 ಎಕರೆ ಇದೆ ಸರ್. ನಿಮ್ ಜಮೀನಲ್ಲೇ ಹಾಕಿರೋ ಬೋರಾ ಇದು? ಹೌದು ಸರ್, ನಮ್ 4 ಬೋರ್ ಇದೆ ಸರ್. ಎಷ್ಟು ಇಂಚ್ ಬಂದಿದೆ ನಿಮ್ಗೆ? ಸರ್ ಅಪ್ರಾಕ್ಸಿಮೇಟ್ ಒಂದೊಂದು ಬೋರ್ನಲ್ಲಿ 2 ಇದೆ ಸರ್. ಒಂದು ಬೋರಲ್ಲಿ ಕಮ್ಮಿ ಇದೆ ಸರ್. ಒಂದು ಬೇರೆ ಬೋರಲ್ಲಿ ಎಷ್ಟು ಬಂದಿದೆ? ಒಂದು ಬೋರಲ್ಲಿ ಮಾತ್ರ ಕಮ್ಮಿ ಇದೆ ಸರ್, 1.5 ಇಂಚ್ ಇರ್ಬೋದು. ಇನ್ನು 3 ಬೋರಲ್ಲಿ 2 ಇಂಚು 2.5 ಇಂಚು ಬರುತ್ತೆ ಸರ್. 2.5 ಇಂಚ್ ಬೋರಲ್ಲಿ 3 ಬೋರಲ್ಲೂ ಪಂಪ್ ಮಾಡಿದ್ರೆ ನಿಮಗೆ 50,000 ಲೀಟರ್ ಸಿಗತ್ತಾ? ಜಾಸ್ತಿನೇ ಬರುತ್ತೆ ಸರ್, ನನ್ನ ಜಮೀನ್ಗೂ ಬೇಕಲ್ಲ ಸರ್. ಸ್ವಲ್ಪ ಹಾಕೊಂಡು ಊರ್ನವ್ರಿಗೆಲ್ಲ ಕೊಡ್ತೀರಿ? ಹೌದು ಸರ್. ಎಷ್ಟು ಮನೆ ಇದೆ ನಿಮ್ಮ ಊರಿನಲ್ಲಿ? ಸರ್ ಅಪ್ರಾಕ್ಸಿಮೇಟ್ ಒಂದು 400 ಇಂದ 500 ಮನೆ ಇರ್ಬೋದು ಸರ್. ಅಷ್ಟು ಜನದ ಮನೆಗೆ ಕುಡಿಯೋ ನೀರಿನ ಪ್ರಾಬ್ಲಮ್ ಇಲ್ಲ ಹಂಗಾರೆ? ಅಲ್ಲ ಸರ್, ಜಿಲ್ಲಾ ಪಂಚಾಯತಿಯಿಂದ ಬೋರ್ವೆಲ್ ಇದೆ, ಪಕ್ಕದ ಇನ್ನ ಜಮೀನುಗಳಿಗೂ ಬೋರ್ವೆಲ್ ಇದೆ, ಎಲ್ಲಾ ಕಡೆಯಿಂದನೂ ಬಳಸ್ತಾರೆ ಸರ್. ಓಕೆ, ಇದು ಶಾರ್ಟೇಜ್ ಬಂದಾಗ ಕಷ್ಟಪಡಬೇಕಾಗಿಲ್ಲ. ಹೌದು ಸರ್. ಅಲ್ಲ? ಹೌದು ಸರ್. ಫಸ್ಟ್ ಕ್ಲಾಸ್, ಬ್ರಿಲಿಯಂಟ್. ಹಿಂದೆ ಕೇಳಿದ್ರು ನಾನು ಬಿಟ್ಕೊಡ್ತೀನಿ ಸರ್. ನನ್ನ ಪ್ರಾಣ ಇರೋವರೆಗೂ ನಾನು ಕೇಳಿದ್ರು ನಾನು ಬಿಟ್ಕೊಡ್ತೀನಿ ಸರ್. ಬಹಳ ದೊಡ್ಡ ಮನಸ್ಸು ರೀ, ದೊಡ್ಡ ಮನಸ್ಸು. ಕೆರೆಗಳು, ಬಾವಿಗಳು, ನದಿಗಳಿಗೆ ಪಂಪ್ ಹಾಕಿ ಎಳಕತ್ತಾರೆ ನಮ್ ರಾಜ್ಯದಲ್ಲಿ ಜನಗಳು. ಕೋಟ್ಯಾಂತರ ರೂಪಾಯಿ ಬೇರೆ ರೈತರು ಸಿಗದಂಗ್ ಮಾಡಿ ಎಳ್ಕೊಂಡ್ಬಿಡ್ತಾರೆ ಬೇಕಾರೆ. ಅಂತದ್ರಲ್ಲಿ ಆ ಕಬಿನಿ ರಿಸರ್ವಾಯರ್ ನಲ್ಲಿ ನಮಗ್ ಕುಡಿಯಕ್ ನೀರಿಲ್ಲ, ಅದ್ಯಾವ್ದೋ ಪವರ್ ಪ್ರಾಜೆಕ್ಟ್ ನೀರು ಬಿಡ್ತಾರಂತೆ. ಆಹಾ, ಅಂತವ್ರ ಮಧ್ಯ ನೀವು ಮಾಡ್ತಿದ್ದೀರ. ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಭಾಗ್ಯ ಯೋಜನೆಯಲ್ಲಿ ಕೊಟ್ಟಂತ ವರ ಸರ್ ಇದು. ಯಾವುದು?
ಒಂದು ಕೃಷಿ ಹೊಂಡ ಕೊಟ್ಟರು ಸರ್, ಕೃಷಿ ಭಾಗ್ಯ ಯೋಜನೆಯಲ್ಲಿ. ಹಾ ಹಾ ಆ ಕೃಷಿ ಹೊಂಡ ಕೊಟ್ಮೇಲೆ ನನಗೆ ನೀರ್ ಆಗ್ತಾ ಇರೋದು 2 ಬೋರ್ ಫೇಲ್ಯೂರ್ ಆದವು. ಈ ಕೃಷಿ ಹೊಂಡಕ್ಕೆ ನೀರ್ ಬಂದ್ಮೇಲೆ ನನಗೆ ವಿಚಿತ್ರವಾದ ನೀರ್ ಆಗ್ತಿದೆ ಸರ್. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಎಷ್ಟು ರೀತಿಯಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸರ್. ವಂಡರ್ಫುಲ್ ರೀ. ಅಟ್ಲೀಸ್ಟ್ ಯಾವ್ದೋ ಒಂದು ಇಲಾಖೆಯಿಂದ ಯಾವ್ದೋ ಒಂದು ಪ್ರಾಜೆಕ್ಟ್ ಯಾರಿಗೋ ಈ ಸಹಾಯ ಮಾಡಿದೆ ಅಂತಂದ್ರೆ ಗ್ರೇಟ್. ಡೆಪ್ಯೂಟಿ ಡೈರೆಕ್ಟರ್ ಆದ ಡಾಕ್ಟರ್ ಸುಜಾತಾ ಮೇಡಮ್ ಅವರು 20 ಸಾರಿ ಬಂದು ಆ ಕೃಷಿ ಹೊಂಡ ತೆಗೆಸಿದ್ರು ಸರ್. ಅವ್ರಿಗೆ ನಾನು ಯಾವ ರೀತಿಯಾಗಿ ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿನೇ ಸರ್. ಫ್ಯಾಂಟಾಸ್ಟಿಕ್. ಇದು ನೀವೇನು ಓದಿರೋದು ಸರ್? ನಾನು PUC ಓದಿದ್ದೀನಿ ಸರ್. ಓಕೆ, ಓದ್ಬಿಟ್ಟು ಅಲ್ಲಿ ಊರಲ್ಲಿ ಸೆಟ್ಲ್ ಆಗ್ಬಿಟ್ರಾ? ಇಲ್ಲ ಸರ್, ವ್ಯವಸಾಯ. ನಾವು ಅವಿಭಕ್ತ ಕುಟುಂಬವಾಗಿದ್ವಿ. ನಮ್ಮ ಅಣ್ಣಗಳೆಲ್ಲ ಕೆಲಸದಲ್ಲಿದ್ರು. ನನ್ನ ಜಮೀನ್ ಕಡೆ ಹಾಕಿದ್ರು. ನಿಮ್ಮನ್ ಜಮೀನ್ ಕಡೆಗೆ ಹಾಕ್ಬಿಟ್ರಾ? ಹೌದು ಸರ್. ನಾನು ಒಳ್ಳೇದಾಯ್ತು ಬಿಡ್ರಿ. ಭೂತಾಯಿ ನಿಮ್ಮನ್ನೆಲ್ಲ ಕೈ ಬಿಟ್ಟಿದ್ದಾಳೆ. ಇಲ್ಲ ಸರ್, ನಾವು ಎಲ್ಲ ಸರ್ಕಾರಿ ಇಂಥವೆಲ್ಲ ಮಾಡ್ತೀವಿ ಸರ್. ಅದೇ ನಿಮ್ಮನ್ನೇನ್ ಕೈ ಬಿಟ್ಟಿಲ್ವಲ್ಲ? ಇಲ್ಲ ಸರ್, ನನಗೆ ಕೈ ಬಿಟ್ಟಿಲ್ಲ ಸರ್. ಮತ್ತೆ ಬಿಡಿ, ಮತ್ತೆ ಹೋಗ್ಲಿ, ಅದೇ ಒಳ್ಳೇದಾಯ್ತು ಈ ಕಾಲದಲ್ಲಿ. ನಮ್ಮ ಪೂರ್ವಜವರು ಎಲ್ಲ ಇಂಥ ಕೆಲಸ ಮಾಡಿದ್ರು ಸರ್. ಅವ್ರ ದಾರಿಯಲ್ಲಿ ನಾನು ಹೋಗ್ತಿದ್ದೀನಿ ಸರ್. ಕರೆಕ್ಟ್. ಈ ಟ್ಯಾಂಕ್ಗೆ ಯಾಕೆ ಬಿಡ್ತಾ ಇರೋದು ನೀವು? ಎಲ್ಲರಿಗೂ ಸಿಕ್ಲಿ ಆರಾಮಾಗಿ ಅಂತನಾ ಸರ್? ಟ್ಯಾಂಕಿಗೆ ನಂದು ಕೃಷಿ ಪಂಪ್ ಸೆಟ್ಗಳು ಹಾಕಿರೋ ಮೋಟರ್ಗಳು ಅವು ಮೇಲಕ್ಕೆ ಎತ್ತಿಲ್ಲ ಅಂತ ಹೇಳಿದ್ಕೆ ಅಲ್ಲಿ ಹೊರಗಡೆನೆ ಬಿಟ್ಟಿದೀವಿ ಅಲ್ಲ. ಈಗ 1.5 ಕಿಲೋಮೀಟರ್ 1.25 ಕಿಲೋಮೀಟರ್ ಪೈಪ್ ಎಳೆದಿದ್ದೀರಂತಲ್ಲ, ಪೈಪ್ದೆಲ್ಲ ದುಡ್ಡು ಸರ್. ನಮ್ಮ ಅಣ್ಣನ ಜಮೀನು 1 ಕಿಲೋಮೀಟರ್ ಬರುತ್ತೆ. ಅಲ್ಲಿಂದ ಬೋರ್ವೆಲ್ ಜಿಲ್ಲಾ ಪಂಚಾಯತಿ ಹಾಕ್ತಿರೋ ಬೋರ್ವೆಲ್ ಫೇಲ್ಯೂರ್ ಆಗಿದೆ. ಆ ಪಂಪಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ ಸರ್. ಬಹಳ ನಂದೊಂದು ಸಣ್ಣ ರಿಕ್ವೆಸ್ಟ್ ಇದೆ, ಅದನ್ನು ಹೇಳ್ಬಿಡಿ ಸರ್. ನಂದೊಂದು ಸಣ್ಣ ಮನವಿ ಇದೆ. ಹೇಳಿ ಸರ್. ನಮ್ಮ ಹುಡುಗರಿಗೆ ತೋರಿಸ್ತಾ ಇರೋ ವಿಡಿಯೋನಲ್ಲಿ ನೀವು ಕೊಡ್ತಿರೋ ಬೋರೇನೋ ಬೇರೆ ಬೋರೋ ಗೊತ್ತಿಲ್ಲ. ನಂದೇ ಬೋರ್, ನನ್ ಬೋರಿಂದ ಬರ್ತಾರೆ. ಅಲ್ಲಿ ಕೊಡ ಇಡೋವಾಗ ಬಾಯಿಗೆ ಬಂದಂಗೆ ಕೊಡ ಇಡ್ತಾ ಇದಾರೆ. ಇಷ್ಟಪ್ಪ ನೀರ್ ಹಂಗೆ 2 ಕೊಡದಷ್ಟು ಹೊರಗೊಟ್ಟು ಹೋಗ್ತಾ ಇದೆ. ಅದು ಮಾಡಬೇಡ್ರಪ್ಪ ಅಂತ ಹೇಳಿ. ಆಯ್ತು ಸರ್. ಆ ನೀರನ್ನು ಉಳಿಸ್ಬೇಕಪ್ಪ ಅಂತ ಹೇಳಿ. ಆಯ್ತು ಸರ್. ಸಾಧ್ಯ ಆದ್ರೆ ಅದಕ್ಕೊಂದು ಸಣ್ಣ ತೊಟ್ಟಿ ಕಟ್ಟಿಬಿಡಿ. ತೊಟ್ಟಿಗೆ ತುಂಬಿ ತೊಟ್ಟಿಲಿ ಬಂದು ತುಂಬಿಕೊಂಡು ಹೋಗು ಅಂತ ಹೇಳಿ. ಆಯ್ತು ಸರ್. ಪೈಪ್ ಇಂದ ಡೈರೆಕ್ಟ್ ಮಾಡಿದ್ರೆ 1 ಕೊಡ ಇಡ್ಕೊಳಕ್ಕೆ 2 ಕೊಡ ನೀರು ವೇಸ್ಟ್ ಮಾಡ್ತಾರೆ. ಆಯ್ತು. ದಯವಿಟ್ಟು ಒಂದು ಸಣ್ಣ ತೊಟ್ಟಿ ಕಟ್ಟಿಸ್ಬಿಡಿ ಅದ್ರ ಕೆಳಗಡೆಗೆ. ಓಕೆ ಸರ್. ಅದ್ರಲ್ಲೊಂದು 20 ಕೊಡ ಸೇರ್ಕೊಳತ್ತೆ. ಬಂದ್ ಮಕ್ಕಂಡು ಹೋಗು ಅಂತ ಹೇಳಿ. ಆಯ್ತು ಸರ್. ಆಯ್ತು ಸರ್. ಈ ಪಂಪ್ ಮಾಡ್ತಿರಲ್ಲ ನೀರು. ಏನಂದ್ರಿ? ಕೃಷಿ ಹೊಂಡ ಕಾಣ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದವರು ಕೃಷಿ ಭಾಗ್ಯ ಯೋಜನೆ. ಗೊತ್ತಾಯ್ತು. ಈ ಪಂಪ್ ಮಾಡ್ತಿರೋದು ನೀರಿಗೆ, ಈ ಪಂಪ್ ಮಾಡ್ತಿರೋ ನೀರದಕ್ಕೆ ಪವರ್ ಆಗಲ್ವಾ ತುಂಬಾ? ಸರ್, ಪವರ್ ನನಗೆ ಫ್ರೀ ಪವರ್ ಸರ್. ಕರ್ನಾಟಕ ರಾಜ್ಯ ಸರ್ಕಾರ ಉಚಿತ ಇದು ಪಂಪ್ ಸೆಟ್ಟಿಗೆ ಕೊಟ್ಟಿರೋಂತ ಪವರ್ ಸರ್. ಅದು ಫ್ರೀ ಪವರ್? ಹೌದು ಸರ್. ನಾನು ಅದಕ್ಕೆ ರಿಕ್ವೆಷನ್ ಕೊಟ್ಟಿದ್ದೀನಿ ಸರ್. ಏನಂದ್ರಿ? ನಾನು ರಾಜ್ಯ ಸರ್ಕಾರಕ್ಕೆ ರಿಕ್ವೆಷನ್ ಕೊಟ್ಟಿದ್ದೀನಿ ಸರ್. ನಾನು ಹಿಂಗೆ ಕುಡಿಯೋ ನೀರಿಗೆ ಕೊಟ್ಟಿದ್ದೀನಿ. ಅದರಿಂದ ದಂಡ ಅಥವಾ ಅದಕ್ಕೆ ಕರೆಂಟ್ ಚಾರ್ಜ್ ಅಥವಾ ಏನಾದ್ರು ಬಂದ್ರೆ ತಾವೇ ಬರ್ಸ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಸರ್ ಸರ್ಕಾರದನ್ನ. ಹೊಂದಿದಾರಾ? ಇನ್ನ ರಿಪ್ಲೈ ಕೊಟ್ಟಿಲ್ಲ ಸರ್ ನನಗೆ. ಯಾರು ಕೊಟ್ಟಿರೋದು ರಿಪ್ಲೈ? ನೀವು ಸಿಇಒ ಕೊಟ್ಟಿದ್ದೀನಿ, ಮನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ, HK ಪಾಟೀಲ್ ಸರ್ಗೆ ಕೊಟ್ಟಿದ್ದೀನಿ, ಇಒ ಕೊಟ್ಟಿದ್ದೀನಿ. ನೋಡೋಣ, ಇನ್ನೊಂದು 3-4 ತಿಂಗಳಾದ್ಮೇಲೆ ಬಾಯಿಗೆ ಬಂದಂಗೆ ಏನಾದ್ರು ಬಿಲ್ ಬಂದ್ರೆ ಒಂಚೂರು ನನ್ ಗಮನಕ್ಕೆ ತನ್ನಿ. ಆಯ್ತು ಸರ್. ನಾವು ದೊಡ್ಡವರು. ನೀವು ಇಲ್ಲ ರೀ, ನೀವು ದೊಡ್ಡವ್ರು. ನಮ್ಮನ್ನೇ ಯಾಕೆ ಹೇಳ್ತೀರಿ ಸುಮ್ನೆ? ನೀವು ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋರು ನೀವು. ನಾವೇನ್ರಿ ಕಿಮ್ಮನೆ ರತ್ನಾಕರ್ ಪ್ರಕಾರ 1 ಗಂಟೆ ಕಾಲ AC ರೂಮ್ ಅಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡೋ ಜನ ನಾವು. ಇಲ್ಲ ಸರ್, ಇಲ್ಲ ಸರ್. ಹೌದು, ನಮ್ಗ ಪಟ್ಟ ಕಟ್ಟಿದ್ದಾರೆ ಸರ್ ಪಾಪ ಅವರು. ಈ 1 ಗಂಟೆ ಬಿಟ್ಟು ಬೇರೆ ಹೊತ್ತಲ್ಲಿ ಕೂರಲ್ಲ ಅನ್ನೋದವ್ರು ಗೊತ್ತಿಲ್ಲ. ನಾವೇನ್ರಿ ಅಪ್ಪ ಅಂದ್ರೆ AC ರೂಮ್ ಅಲ್ಲಿ ಕೂತ್ಕೊಂಡು ಭಾಷಣ ಬಿಗಿತೀವಿ ಅಷ್ಟೇ. ನಮ್ಗೇನ್ ಗೊತ್ತಾಗ್ಬೇಕು ಕಷ್ಟ ಜನದ ಪಾಪ. ಇಲ್ಲ ಸರ್. ನಾನು ಕರ್ನಾಟಕ ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸರ್. ಫ್ಯಾಂಟಾಸ್ಟಿಕ್. ಕೃಷಿ ಇಲಾಖೆ ಅನ್ನಕ್ಕಿಂತ ಯಾರ ಪಾಪ ಆಫೀಸರ್ ಅಂದ್ರಲ್ಲ ಅವ್ರಿಗೆ ಹೇಳಿ. ಡಾಕ್ಟರ್ ಸುಜಾತಾ ಮೇಡಮ್ ಅವರು 20 ಸಾರಿ ಬಂದಿದ್ದಾರೆ ಸರ್. ಅದಕ್ಕೆ ಹೇಳಿದ್ ನಾನು. ಆಲ್ ರೈಟ್, ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡ್ಲಿ ನಿಮಗೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಸುದ್ದಿ ಜೋರಾಗಿಯೇ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಇನ್ನು 2 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಿರೋಧಿಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಇಂದು ನುಡಿಗಾಗಿ ನಡೆ ಎಂಬ ವಿಶಿಷ್ಟ ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಮಲೆನಾಡಿನ ಭಾಗದಲ್ಲಿ ಕಿವುಡು ಮತ್ತು ಮೂಗ ಮಕ್ಕಳ ತರಬೇತಿ ಕೇಂದ್ರಗಳ ಕೊರತೆ ಇದ್ದು, ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮ್ಯಾರಥಾನ್ ಸ್ಪರ್ಧೆ ಆಯೋಜಿಸಲಾಗಿತ್ತು.